ಹಾಯ್ ಹಲೋ ಗುಡ್ ಮಾರ್ನಿಂಗ್. ಮತ್ತೆ ಬಂದ್ಲಪ್ಪ ಗುಡ್ ಮಾರ್ನಿಂಗ್ ಅಂದ್ಕೊಂಡು ಅಂತ ಏನು ನೋಡ್ತಾ ಇದ್ದೀರಾ. ಸೊ ಏನಿಲ್ಲ, ಸೊ ಎಲ್ಲರಿಗೂ ತಲೆಯಲ್ಲಿ ಒಂದು ಟೆನ್ಷನ್ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋದು ಅಂತ. ಸೊ ಅದಕ್ಕೆ ನಾನೊಂದು ದಿಢೀರ್ ರೆಸಿಪಿ ಕಂಡಿಡ್ಕೊಂಡು ಸೊ ನಾನು ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ. ದಿಢೀರ್ ರೆಸಿಪಿ ಅಂದ ತಕ್ಷಣ ಇನ್ನೂ ಚೆನ್ನಾಗಿರೋದು ಮಾಡ್ತಾಳೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಸೊ ಎಲ್ಲರೂ ಮಾಡುವಂಥ ದೋಸೆ. ಎಲ್ಲರಿಗೂ ದೋಸೆ ಅಂದ ತಕ್ಷಣ ತಲೆಯಲ್ಲಿ ನೆನಪಿರೋದು ಅಯ್ಯೋ ಅಕ್ಕಿ ನೆನೆಸಿಲ್ಲ, ಉದ್ದಿನಬೇಳೆ ನೆನೆಸಿಲ್ಲ, ಕಡಲೆಬೇಳೆ ನೆನೆಸಿಲ್ಲ ಅಂತ ಎಲ್ಲ ತಲೆಯಲ್ಲಿ ಬರುತ್ತೆ. ಬಟ್ ಅದಿಲ್ಲಿ ಆ ಥರ ಅಲ್ಲ. ಸೊ ನಾನು ನಿಮ್ಗೆ ನಿಜ ಹೇಳಬೇಕು ಅಂದರೆ ಅಲ್ಲಿ ಹೋಗಿದ್ದು 8:30ಗೆ ಕಿಚನ್ಗೆ. ಸೊ ಏನಪ್ಪ ತಿಂಡಿ ಮಾಡೋದು ಅಂತಂದರೆ ನನ್ನ ಕಣ್ಣಿಗೆ ಕಾಣಿಸಿದ್ದು ಮಂಡಕ್ಕಿ. ಕೆಲವೊಬ್ಬರು ಮಂಡಕ್ಕಿ ಅಂತೀರಾ, ಕೆಲವೊಬ್ಬರು ಗೊತ್ತಿಲ್ಲ, ಈ ಸೈಡೆಲ್ಲ ಏನು ಪುರಿ ಅಂತೀರಾ. ಸೊ ಅದ್ರ ಜೊತೆಗೆ ನಾನು ರವೆ ತೊಗೊಂಡಿದ್ದೀನಿ. ಸೊ 1 ಕಪ್ ರವೆ ಮತ್ತು 1 ಬೌಲಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ. ಸೊ ಫಸ್ಟ್ ನಾನು ಏನು ಮಂಡಕ್ಕಿ ಇದೆ ಅಲ್ಲ ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ, ಪುಡಿಯಾಗಿ ಮಾಡಿಕೊಂಡು. ಅದ್ರ ಜೊತೆಗೆ ನಾನು ರವೆ ಹಾಕ್ಬಿಟ್ಟು ಮತ್ತೆ ಪುಡಿ ಮಾಡ್ಕೊತಾ ಇದ್ದೀನಿ. ಚೆಂದ ಅದು ಪುಡಿ ಆದಮೇಲೆ ಅವೆರಡನ್ನೂ ಮಿಕ್ಸ್ ಮಾಡಿ ಅದಕ್ಕೆ 2 ಅಥವಾ 3 ಸ್ಪೂನಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಸೊ ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಮತ್ತೆ ಗ್ರೈಂಡ್ ಮಾಡ್ತೀನಿ. ಸೊ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಅದು ಗ್ರೈಂಡ್ ಆಗಿದೆ ಅಂತ. ಸೊ ಚೆನ್ನಾಗಿ ಗ್ರೈಂಡ್ ಆಗಿದೆ, ನೀವು ನೋಡ್ತಾ ಇದ್ದೀರಲ್ಲ. ಸೊ ಗ್ರೈಂಡ್ ಆದಮೇಲೆ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊ ಉಪ್ಪು ಹಾಕ್ಬಿಟ್ಟು ಜಸ್ಟ್ 10 to 15 ಮಿನಿಟ್ಸ್ ಬಿಟ್ಟರೆ ಸೊ ಅದು ನಿಮಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಅದಾದಮೇಲೆ ಸೊ ಆ ಬಿಟ್ವೀನ್ ಟೈಮಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಚಟ್ನಿ ಮಾಡ್ಕೊಳ್ಳೋಣ ಅಂತ. ಸೊ ಕೊಬ್ಬರಿ ಚಟ್ನಿ ಮಾಡೋಣ ಅಂತ ದೋಸೆಗೆ. ಸೊ ನೈಸ್ ಕಾಂಬಿನೇಷನ್ ಅಂದರೆ ಕೊಬ್ಬರಿ ಚಟ್ನಿನೇ. ಸೊ ನೀವೆಲ್ಲ ಏನು ಮಾಡ್ಕೊತೀರಾ, ನಿಮಗೆ ರುಚಿ ತಕ್ಕಷ್ಟು, ನಿಮಗೆ ರುಚಿಗೆ ಬೇಕಾದಷ್ಟು ಏನು ಮಾಡ್ಕೊತೀರಾ ಮಾಡ್ಕೊಳ್ಳಿ. ಸೊ ನಾನು ಇದಕ್ಕೆ ಕೊಬ್ಬರಿ ಚಟ್ನಿ ಪ್ಲಸ್ ದೋಸೆ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಕೊಬ್ಬರಿ, ಕಡಲೆ, ಹಸಿಮೆಣಸಿನಕಾಯಿ, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಸೊ ನಂದು ಚಟ್ನಿ ಆಲ್ರೆಡಿ ರೆಡಿ ಆಯಿತು. ನೋಡಿ 10 ಮಿನಿಟ್ಸ್ ಆದಮೇಲೆ ಎಷ್ಟು ಅದಕ್ಕೆ ಬಂದಿದೆ ಅಲ್ವಾ. ಸೊ ನೀವು ಅದನ್ನು ನೀಟಾಗಿ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟೇ ನೋಡ್ಕೊಳ್ಳಿ. ನೆಕ್ಸ್ಟ್ ತವಾ ಇಟ್ಟಿದ್ದೀನಿ, ಅದು ಬಿಸಿಯಾಗಿದೆ ಅಂತ ನೋಡ್ಕೊತಾ ಇದ್ದೀನಿ. ಸೊ ಅದು ಕಾಮನ್ ಸೆನ್ಸು, ಬಟ್ ಅದನ್ನು ನೋಡ್ಕೊತಾ ಇದ್ದೀನಿ. ದೋಸೆ ಹಾಕಿದೆ ಬಟ್ ನೋಡಿ ಕಿತ್ಕೊಂಡೋಯ್ತು. ಆವಾಗ ಗೊತ್ತಾಯಿತು ನನಗೆ ಯಾವಾಗಲೂ ಲೋ ಫ್ಲೇಮಲ್ಲಿ ದೋಸೆ ಹಾಕಬೇಕು ಅಂತ. ಆದ್ರೂ ಒಂದು ರೇಂಜಲ್ಲಿ ದೋಸೆ ಬಂತು. ಬಟ್ ಇಟ್ಸ್ ಓಕೆ, ಫಸ್ಟೇ ಎಲ್ಲ ಚೆನ್ನಾಗಿ ಬರೋಲ್ಲ ದೋಸೆ, ನಿಮಗೂ ಗೊತ್ತಿರುತ್ತೆ ಅಲ್ವಾ. ಸೊ ಸೆಕೆಂಡ್ ಒಂದು ದೋಸೆ ಹಾಕ್ತೆ, ಸೂಪರಾಗಿ ಬಂತು. ಆ್ಯಕ್ಚುಲಿ ಟೇಸ್ಟಿ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಅನ್ಕೋತೀನಿ, ನೋಡೋಣ. ಆ್ಯಂಡ್ ದೆನ್ ಎಷ್ಟು ಚೆನ್ನಾಗಿ ದೋಸೆ ಬರ್ತಿದೆ, ತಲೆನೋವೇ ಇಲ್ಲ ಅಲ್ಲ, ನೆನೆಸಿಡಬೇಕು ರುಬ್ಬಬೇಕು ಅಂತ. ತುಂಬ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ. ನೋಡಿದ್ರಲ್ಲ ದೋಸೆ, ನೀವು ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ನನಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಸಿ ಯು.